ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ. ಸರಸ್ವತಿ ನದಿಯು ಏನೆಂದು ಕರೆಯಲ್ಪಟ್ಟಿದೆ? ಸರಸ್ವತಿ ನದಿಯು ಗುಪ್ತಗಾಮಿನಿ ಎಂದು ಕರೆಯಲ್ಪಟ್ಟಿದೆ. ಈ ಸರಸ್ವತಿ ನದಿಯ ಸಿಂಧು ಮತ್ತು ಸರಸ್ವತಿ ನದಿಗಳ ತೀರದಲ್ಲೇ ಹುಟ್ಟಿಕೊಂಡಂತಹ ನಾಗರಿಕತೆ ಸಿಂಧು ಸರಸ್ವತಿ ಅಥವಾ ಹರಪ್ಪ ನಾಗರಿಕತೆ ಅಲ್ವಾ. ಸೊ ಈ ಸರಸ್ವತಿ ನದಿ ಹರಿಯುವ ದಾರಿ ಅಥವಾ ಆ ನದಿಯು ಹರಿಯುವ ದಾರಿ ಗುಪ್ತವಾಗಿ ಇದ್ದಿದ್ದರಿಂದ ಇದನ್ನ ಗುಪ್ತಗಾಮಿನಿ ಎಂದು ಕರೆಯಲ್ಪಟ್ಟಿದೆ. ಓಕೆನಾ? ಸರಸ್ವತಿ ನದಿಯನ್ನ ಗುಪ್ತಗಾಮಿನಿ ಎಂದು ಕರೆಯಲ್ಪಟ್ಟಿದೆ. ಈ ನಾಗರಿಕತೆಯ ಸಿಂಧು ಸರಸ್ವತಿ ನಾಗರಿಕತೆಯು ಬಹಳ ವ್ಯಾಪಕವಾಗಿ ವಿಸ್ತಾರವಾಗಿದ್ದು, ಅದು ಸಿಂಧು ಮತ್ತು ಸರಸ್ವತಿ ನದಿಗಳ ಕಣಿವೆಯ ಮೂಲಕ ಹರಡಿತ್ತು, ಕಣಿವೆಗಳನ್ನ ಒಳಗೊಂಡಿತ್ತು. ಸೊ ಈ ಸರಸ್ವತಿ ನದಿಯನ್ನ ಗುಪ್ತಗಾಮಿನಿ ಅಂತ ಕೂಡ ಕರೀತಾ ಇದ್ರು. ಓಕೆ, ಥ್ಯಾಂಕ್ ಯು.